ಆತ್ಮೀಯ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಪ್ರಸಿದ್ಧ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರವಾದ ಹುಲಿಯೂರು ದುರ್ಗಮ್ಮ ದೇವಾಲಯದ ಪ್ರದೇಶದ ಮಾಹಿತಿಯನ್ನು ತಿಳಿಯುತ್ತಾ ಸಂದರ್ಶಿಸೋಣ ಬನ್ನಿ. ಇತಿಹಾಸ, ವಿವರಣೆ, ವಿಳಾಸ ಮತ್ತು ಸಮಯದ ಮಾಹಿತಿ ನೋಡೋಣ ಬನ್ನಿ. ಹುಲಿಯೂರು ದುರ್ಗವು ವಿಜಯನಗರದ ಅರಸರ ಕಾಲದಲ್ಲಿ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು. 16ನೇ ಶತಮಾನದಲ್ಲಿ ಸುಮಾರು 1540ರಲ್ಲಿ ಪ್ರಸಿದ್ಧ ಪಾಳೇಗಾರರಾದ ಕೆಂಪೇಗೌಡರು ಇಲ್ಲಿನ ಬೆಟ್ಟದ ಮೇಲೆ ಸುಂದರವಾದ ಒಂದು ಶಕ್ತಿಶಾಲಿಯಾದ ಕೋಟೆಯನ್ನು ನಿರ್ಮಿಸಿದ್ದರು. ಕಡಿದಾದ ಬೆಟ್ಟದ ಮೇಲೆ ಕೋಟೆ ಇರುವುದರಿಂದ ಮತ್ತು ಹುಲಿಗಳು ಹೆಚ್ಚಾಗಿದ್ದ ಇದಕ್ಕೆ ಹುಲಿಯೂರು ದುರ್ಗ ಎಂಬ ಹೆಸರು ಬಂದಿತು ಎನ್ನುತ್ತಾರೆ. ಸ್ಥಳ ಪುರಾಣ. ಇಲ್ಲಿನ ಪ್ರಮುಖ ದೇವತೆಯಾದ ಶ್ರೀ ಹುಲಿಯೂರಮ್ಮ ದೇವಿಯು ಅತ್ಯಂತ ಶಕ್ತಿಶಾಲಿ ಗ್ರಾಮ ದೇವತೆಯಾಗಿದ್ದಾಳೆ. ಕೆಂಪೇಗೌಡರು ಈ ಕೋಟೆಯನ್ನು ನಿರ್ಮಿಸುವಾಗ ದೇವಿಯ ಆಶೀರ್ವಾದ ಪಡೆದು ಕೋಟೆಯ ರಕ್ಷಣೆಗಾಗಿ ಮತ್ತು ಜನರ ಕಲ್ಯಾಣಕ್ಕಾಗಿ ಹುಲಿಯೂರಮ್ಮ ದೇವಿಯ ಆರಾಧನೆಯನ್ನು ವಿಶೇಷವಾಗಿ ಪ್ರಾರಂಭಿಸಿದರು ಎನ್ನಲಾಗುತ್ತದೆ. ನಂತರದ ದಿನಗಳಲ್ಲಿ ಈ ಕೋಟೆ ಮತ್ತು ದೇವಸ್ಥಾನವು ಮೈಸೂರು ಅರಸರು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಆಡಳಿತಕ್ಕೂ ಒಳಪಟ್ಟಿತು. ಮುಖ್ಯ ದೇವತೆ ಹುಲಿಯೂರು ದುರ್ಗಮ್ಮ ದೇವಿಯನ್ನು ಅತ್ಯಂತ ಭಕ್ತಿಭಾವದಿಂದ ಪೂಜಿಸಲಾಗುತ್ತದೆ. ದೇವಿಯು ಭಕ್ತರ ಕಷ್ಟಗಳನ್ನು ನಿವಾರಿಸುವ ತಾಯಿಯಾಗಿ ನೆಲೆಸಿದ್ದಾಳೆ. ಹುಲಿಯೂರು ದುರ್ಗ ಬೆಟ್ಟ. ದೇವಸ್ಥಾನದ ಹಿಂಭಾಗದಲ್ಲಿರುವ ಬೆಟ್ಟವು ತಲಕೆಳಗಾಗಿ ಕಪ್ಪೆಯ ಆಕಾರದಲ್ಲಿದೆ. ಬೆಟ್ಟದ ಮೇಲೆ ಹಳೆಯ ಕೋಟೆಯ ಅವಶೇಷಗಳು, ಕಾವಲು ಬುರುಜುಗಳು, ನೀರಿನ ಹೊಂಡಗಳು ಮತ್ತು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಾಣಬಹುದು. ಇದು ಇತಿಹಾಸ ಪ್ರೇಮಿಗಳಿಗೆ ಮತ್ತು ಚಾರಣರಿಗೆ ನೆಚ್ಚಿನ ತಾಣವಾಗಿದೆ. ವಿಶೇಷ ದಿನಗಳು ಹಾಗೂ ಜಾತ್ರೆ. ಪ್ರತಿ ವರ್ಷ ಉಗಾದಿ ಹಬ್ಬದ ನಂತರ ದಿನಗಳಲ್ಲಿ ಇಲ್ಲಿ ವೈಭವದ ಶ್ರೀ ಹುಲಿಯೂರು ದುರ್ಗಮ್ಮ ದೇವಿ ಜಾತ್ರೆ ಹಾಗೂ ರಥೋತ್ಸವ ನಡೆಯುತ್ತದೆ. ಈ ಸಮಯದಲ್ಲಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ದೇವಿಯ ದರ್ಶನಕ್ಕೆ ಬರುತ್ತಾರೆ. ಮಂಗಳವಾರ ಮತ್ತು ಶುಕ್ರವಾರಗಳಂದು ದೇವಿಗೆ ವಿಶೇಷ ಅಲಂಕಾರ ಮತ್ತು ಪೂಜೆಗಳು ನೆರವೇರುತ್ತವೆ. ದೇವಾಲಯದ ವಿಳಾಸ: ಶ್ರೀ ಹುಲಿಯೂರಮ್ಮ ದೇವಿ ದೇವಸ್ಥಾನ, ಓಲ್ಡ್ ಪೇಟೆ, ಹುಲಿಯೂರು ದುರ್ಗ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ, ಕರ್ನಾಟಕ. ಮಾರ್ಗ: ಇದು ಕುಣಿಗಲ್ನಿಂದ ಸುಮಾರು 22 ಕಿಲೋಮೀಟರ್, ಮದ್ದೂರಿನಿಂದ 40 ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ಸುಮಾರು 80 ಕಿಲೋಮೀಟರ್ ದೂರದಲ್ಲಿದೆ. ಮಾಗಡಿ ಅಥವಾ ಕುಣಿಗಲ್ ಮಾರ್ಗವಾಗಿ ಸುಲಭವಾಗಿ ತಲುಪಬಹುದು. ದೇವಾಲಯದ ಸಮಯ: ಬೆಳಗ್ಗೆ 6ರಿಂದ ರಾತ್ರಿ 8 ಗಂಟೆಯವರೆಗೆ. ಸಾಮಾನ್ಯವಾಗಿ ಇಡೀ ದಿನ ದೇವಸ್ಥಾನವು ದರ್ಶನಕ್ಕೆ ತೆರೆದಿರುತ್ತದೆ. ವಿಶೇಷ ಗಮನ: ಹಬ್ಬದ ದಿನಗಳು, ಮಂಗಳವಾರ, ಶುಕ್ರವಾರ ಹಾಗೂ ಅಮಾವಾಸ್ಯೆಯ ದಿನಗಳಂದು ಪೂಜಾ ಸಮಯಗಳಲ್ಲಿ ಸ್ವಲ್ಪ ಬದಲಾವಣೆಗಳಿರಬಹುದು ಮತ್ತು
ಭಕ್ತರ ಸರಣಿ ಹೆಚ್ಚಿರುತ್ತದೆ. ಬೆಟ್ಟ ಹತ್ತಲು ಬಯಸುವವರು ಬೆಳಗಿನ ಸಮಯವನ್ನು ಆಯ್ದುಕೊಳ್ಳುವುದು ಉತ್ತಮ. ಆತ್ಮೀಯ ವೀಕ್ಷಕರೇ, ವಿಡಿಯೋದಲ್ಲಿನ ಮಾಹಿತಿ ಇಷ್ಟವಾದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಒತ್ತಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗುವುದಾಗಿ ಮತ್ತೊಮ್ಮೆ ಧನ್ಯವಾದಗಳು.